ಇನ್ನು ಬೆಳಗಾವಿಯಲ್ಲಿ ಸತತ ಮಳೆಗೆ ಮನೆಗೋಡೆ ಕುಸಿದು ಹೋಗಿದೆ. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನಲ್ಲಿ ಈ ಘಟನೆ ನಡೆದಿರತಕ್ಕಂಥದ್ದು. ರಂಗವ್ವ ವರಾಳೆ ಎಂಬುವರಿಗೆ ಸೇರಿರತಕ್ಕಂಥ ಒಂದು ಮನೆ ಇದು. ವೀಕ್ಷಕರೇ, ಬೆಳಗಾವಿಯಲ್ಲಿ ಸತತ ಮಳೆಗೆ ಮನೆಗೋಡೆಯ ಕುಸಿತು ಹೋಗಿದೆ. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನಲ್ಲಿ ಈ ಒಂದು ಘಟನೆ ನಡೆದಿರತಕ್ಕಂಥದ್ದು. ಗಂಗವ್ವ ವರಾಳೆ ಎಂಬುವರಿಗೆ ಸೇರಿದ ಮನೆ ಇದು. ಮನೆಯ ಗೋಡೆ ಕುಸಿದು ಹೋಗಿದೆ ಮಳೆಯ ಒಂದು ಅವಾಂತರಕ್ಕೆ. ಇಂದು ಏಕಾಏಕಿ ಕುಸಿದು ಬಿದ್ದಿರತಕ್ಕಂಥದ್ದು ಮನೆಯ ಗೋಡೆ. ಇನ್ನು ಮನೆಯಲ್ಲಿದ್ದ 7 ಜನರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಅಲ್ಲಿ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಇನ್ನು ಮನೆ ಕಳೆದುಕೊಂಡಿರ್ತಕ್ಕಂಥ ಗಂಗವ್ವ ಅವರ ಕುಟುಂಬಸ್ಥರು ಪರದಾಟ ನೋಡೋಕ್ಕಾಗ್ತಿಲ್ಲ. ಪಾಪ ಪರದಾಡ್ತಾ ಇದ್ದಾರೆ ಅವರು. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿ ಮನೆ ಕುಸಿತ ಆಗಿರ್ತಕ್ಕಂಥದ್ದು ಅಂತ. ಸೊ ಮನೆಯಲ್ಲೇ ಇದ್ರಂತೆ ಬಹಳ ಜನ, ಬಟ್ ಅದೃಷ್ಟವಶಾತ್ ಯಾರಿಗೂ ಕೂಡ ಏನೂ ಆಗಿಲ್ಲ. ಯಾವ ರೀತಿ ಬಿದ್ದಿದೆ ನೋಡಿ ಮನೆಯ ಗೋಡೆ. ವೀಕ್ಷಕರೇ, ಬೆಳಗಾವಿಯಲ್ಲಿ ನೋಡಿ ಸತತ ಮಳೆಗೆ ಪಾಪ ಒಬ್ಬರ ಮನೆಯೇ ಕುಸಿದು ಹೋಗಿದೆ. ಸೊ ಪರದಾಡ್ತಾ ಇದ್ದಾರೆ ಈ ಒಂದು ಮನೆ ಕುಸಿತಕ್ಕೆ ಅವರು. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ ಇದು. ಗಂಗವ್ವ ವರಾಳೆ ಅಂತ ಹೇಳಿ ಅವರಿಗೆ ಸೇರಿರ್ತಕ್ಕಂಥ ಮನೆ ಇದು. ಮನೆಯಲ್ಲಿ 7 ಜನ ಇದ್ರಂತೆ. ಮಳೆ ಬರ್ತಾ ಒಂದು ಸಮಯದಲ್ಲಿ ಬರ್ತಾ ಇತ್ತಲ್ಲ ಮಳೆ, ಆ ಒಂದು ಸಂದರ್ಭದಲ್ಲಿ 7 ಜನ ಮನೆಯಲ್ಲಿ ಇದ್ರಂತೆ. ಬಟ್ ಆ ಗೋಡೆ ಕುಸಿದಿದೆ. ಅದೃಷ್ಟ ಅವರು ಯಾರಿಗೂ ಕೂಡ ಏನೂ ಆಗಿಲ್ಲ. ದೇವರ ದಯ ಅವ್ರ ಮೇಲೆ ಇದೆ. ಸೊ ಅವರೆಲ್ಲ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇನ್ನು ಮನೆಯನ್ನು ಕಳೆದುಕೊಂಡಿರ್ತಕ್ಕಂಥ ಕುಟುಂಬಸ್ಥರು ಮತ್ತು ಗಂಗವ್ವನ ಕುಟುಂಬಸ್ಥರು ಏನಿದ್ದಾರಲ್ಲ ಅವರು ಪರದಾಡ್ತಾ ಇದ್ದಾರೆ. ಅದಕ್ಕೆ ನಮಗೆ ಪರಿಹಾರ ಬೇಕು ಅಂತ ಹೇಳಿ ಪಾಪ ಗೋಳಾಡ್ತಾ ಇದ್ದಾರೆ ಅವರು. ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.